ನಮಸ್ಕಾರ. ನನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಿನ್ನೆ ನಾವೊಂದು ವಿಡಿಯೋ ಇಸ್ರಾಯೇಲ್ ಹಾಗೂ ಇರಾನ್ನ ಯುದ್ಧದ ಬಗ್ಗೆ ಮಾಡಿದ್ದೆ. ಅದರ ಮುಂದುವರೆದ ಭಾಗ ಇವತ್ತು ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಎರಡು ಭಾಗಗಳಲ್ಲಿ ಯುದ್ಧನ ನಾವು ವಿಶ್ಲೇಷಣೆ ಮಾಡಬಹುದು. ಇದು ಯಹೂದಿ ವರ್ಸಸ್ ಇಸ್ಲಾಂ ಅಂತ ಕೆಲವರು ಇದಕ್ಕೆ ಬಣ್ಣ ಬಳಿತಾ ಇದ್ದಾರೆ. ಇನ್ನೊಂದು ಅಮೇರಿಕಾ ಇಸ್ರಾಯೇಲಿನ ಬೆನ್ನಿನ ಮೇಲೆ ಬಂದೂಕನ್ನು ಇಟ್ಟು ಇರಾನ್ನಲ್ಲಿ ಇರುವ ಯುರೇನಿಯಂ, ಏನು ಅಪಾರ ಪ್ರಮಾಣದ ಯುರೇನಿಯಂ ಅವ್ರ ಹತ್ರ ಇದೆ, ಆ ಯುರೇನಿಯಮನ್ನು ಅವರು ಇಲೆಕ್ಟ್ರಿಸಿಟಿಗೆ ಬಳಸ್ತೇವೆ ಅಂತ ಹೇಳಿ ಅದನ್ನು ಸ್ಟಾಕ್ ಮಾಡಿದರೂ ಕೂಡ ಏನು ಅಣುಬಾಂಬ್ ತಯಾರು ಮಾಡ್ತಿದ್ದ ದೇಶಗಳಿದಾವಲ್ಲ, ಅವ್ರ ಒಂದು ಒಕ್ಕೂಟ ಇದೆ. ಆ ಒಕ್ಕೂಟದ ಮಾಹಿತಿಯ ಪ್ರಕಾರ ಇರಾನ್ ಅಲ್ಲಿರುವ ಯುರೇನಿಯಮನ್ನು ನ್ಯೂಕ್ಲಿಯರ್ ಪವರ್ ಆಗಲಿಕ್ಕೆ ಹೊರಡ್ತಾ ಇದೆ. ಇದು ಅಮೇರಿಕಾಕ್ಕೆ ಮತ್ತು ವೆಸ್ಟರ್ನ್ ಕಂಟ್ರೀಸ್ಗೆ ಇದು ಒಪ್ಪುವುದಿಲ್ಲ. ಆದ್ದರಿಂದ ದೇ ಹ್ಯಾವ್ ಟೇಕನ್ ಇಸ್ರಾಯೇಲ್ ಆಸ್ ಎ motive and they are attacking ಇರಾನ್. ಮಧ್ಯಾಹ್ನ ಆಗ್ತಾ ಸುದ್ದಿಗಳು ಬರಲಿಕ್ಕೆ ಪ್ರಾರಂಭವಾಯಿತು. ಇರಾನಿನ ಏನು ರಕ್ಷಾ ಮಂತ್ರಿಗಳದಾರೆ ಮತ್ತು ಅಲ್ಲಿಯ ಏನು ಸೈನ್ಯದ ಅಧಿಕಾರಿಗಳದಾವೆ, ಈಗ ಅಲ್ಲಿ ಒಂದಂದರೆ ಫಸ್ಟ್ ರ್ಯಾಂಕ್ ಸೈನಿಕರೆಲ್ಲ ಸತ್ತು ಹೋಗಿದ್ದಾರೆ. ಈಗ ಉಳಿದಿದ್ದು ಸೆಕೆಂಡ್ ರ್ಯಾಂಕ್ ಅಷ್ಟೇ ಉಳಿದಿದೆ. ಪ್ಲಸ್ ಅಯಾತುಲ್ಲಾ ಖೊಮೇನಿ ಈಸ್ ಎ ಬ್ಲಡಿ ರ್ಯಾಡಿಕಲ್ ಪರ್ಸನ್. ಆ ರ್ಯಾಡಿಕಲಿಸಮ್ನ ಸೌದಿ ಅರೇಬಿಯಾ ಆಯಿತು, ಕುವೈತ್ ಆಯಿತು, ಇನ್ನಿತರ ಡೆವಲಪ್ಡ್ ಏನು ಅರೇಬಿಯನ್ ಕಂಟ್ರೀಸ್ ಇದಾರಲ್ಲ, ಈ ಇರಾನಿನ ಐಡಿಯಾಲಜಿನ ಒಪ್ಪುವುದಿಲ್ಲ. ಆ ಒಪ್ಪುವುದಿಲ್ಲ ಅಂದ ತಕ್ಷಣ ಒಂದು ಹುಸಿ ಬಾಂಬ್ ನಿನ್ನೆ ನಮ್ಮ ಮಿತ್ರ ದೇಶ ಅಂತ ಇವತ್ತು ಹೇಳ್ತಾ ಇದ್ದೇನೆ, ನಮ್ಮ ಅಗದಿ ಕ್ಲೋಸ್ ಮಿತ್ರ ಅವರು ಪಾಕಿಸ್ತಾನದವರು, ಅವರು ಒಂದು ಹುಸಿ ಬಾಂಬ್ ಹಾಕಿದ್ರು. इंशा अल्लाह हम ईरान यदि खतरे में है तो हम उसकी सारी मदद करेंगे, ज़रूरत पड़ने से हम हमारा ನ್ಯೂಕ್ಲಿಯರ್ ಖಜಾನಾ भी खोलेंगे ಅಂತ. ಅದನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಿಗೆ ಯಾವಾಗ ಚೀತು ಆಯಿತು, ಅವರದ್ದೇ ವಿದೇಶಾಂಗ ಸಚಿವರು ಇವತ್ತು ಸ್ಟೇಟ್ಮೆಂಟ್ ಕೊಟ್ಟರು, ನಾವು ನಮ್ಮ ನ್ಯೂಕ್ಲಿಯರ್ ಏನು ಶಕ್ತಿ ಇದೆ ನಮ್ಮ ದೇಶದ ಸದೃಢತೆಗಾಗಿ ಇಟ್ಕೊಂಡಿದ್ದೇವೆ, ನಾವು ಇಂಥ ಯಾವ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಹೀಗಾಗಿ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅದು ಸಂಪೂರ್ಣ ಸುಳ್ಳು ಅಂತ. ಇದು ಒಂದಾದರೆ, ಇದ್ದಕ್ಕಿದ್ದಂಗೆ ಡೊನಾಲ್ಡ್ ಟ್ರಂಪ್ G7 ಸಮಿಟನ್ನು ಮೊಟಕುಗೊಳಿಸಿ, ಅಂದರೆ ಅವರು ತಮ್ಮ ಕಾರ್ಯಕ್ರಮ ರದ್ದುಗೊಳಿಸಿ ವಾಪಸ್ ವಾಷಿಂಗ್ಟನ್ DC ಬಂದು ಅವ್ರದ್ದೇನು ವಾರ್ ರೂಮ್ ಇದೆಯಲ್ಲ, ವಾರ್ ರೂಮ್ನಲ್ಲಿ ಸೈನ್ಯ ಅಧಿಕಾರಿಗಳ ಜೊತೆ ಮಾತಾಡಿ, ನನಗೆ ಬಂದ ಮಾಹಿತಿ ಪ್ರಕಾರ 30ರಿಂದ 40 ಫೈಟರ್ ಏರ್ಕ್ರಾಫ್ಟ್ಸು ಅವರು ಒಂದು ಡೆಸ್ಟಿನೇಷನ್ಗೆ ಕಳಿಸ್ಕೊಟ್ಟಿದ್ದಾರೆ, ವಿಚ್ ಈಸ್ ವೆರಿ ನಿಯರ್ ಟು ಇರಾನ್. ಆ ಡೆಸ್ಟಿನೇಷನ್ ಅವರು ಇನ್ನೂ ಡಿಸ್ಕ್ಲೋಸ್ ಮಾಡಿಲ್ಲ ಯಾವ ದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಂತ. ಅದಾದ ಬಳಿಕ ಇನ್ನೊಂದು ಸ್ಟೇಟ್ಮೆಂಟು ಇರಾನಿಯನ್ ಕಡೆಯಿಂದ ಬಂತು, ದೇ ಆರ್ ರೆಡಿ ಟು ನೆಗೋಷಿಯೇಟ್ ಬಟ್ ಫಸ್ಟ್ ದ ಅಟ್ಯಾಕ್ ಬೈ ಇಸ್ರಾಯೇಲಿ ಶುಡ್ ಸ್ಟಾಪ್. ಇಸ್ರಾಯೇಲ್ ಅದಕ್ಕೆ ಒಪ್ತಾ ಇಲ್ಲ. ಅಂಟಿಲ್ ಅನ್ಲೆಸ್
ಇರಾನ್ ಡೋಂಟ್ ಸ್ಟಾಪ್ ದ ಅಟ್ಯಾಕ್, ವಿ ವಿಲ್ ಕಂಟಿನ್ಯೂ ಟು ಅಟ್ಯಾಕ್. ಆಮೇಲೆ ಭೀಕರ ಪ್ರಮಾಣದ ಎರಡೂ ರಾಜಧಾನಿಗಳ ಮೇಲೆ, ಅಂದರೆ ಇಲ್ಲಿ ತೇಲ್ ಅವೀವ್ ಮೇಲೆ ಕೂಡ ಸಿಕ್ಕಾಪಟ್ಟೆ ಬಂಬಾರ್ಡಿಂಗು, ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ. ಇತ್ತಾಗ ತೆಹರಾನ್ನಲ್ಲಿಯೂ ಕೂಡ ಸಿಕ್ಕಾಪಟ್ಟೆ ಬಂಬಾರ್ಡಿಂಗ್ ಇದು ಆಗ್ತಾ ಇದೆ. ಅದರ ಮಧ್ಯೆನೇ ಡೊನಾಲ್ಡ್ ಟ್ರಂಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಲ್ಲಿರುವ ಸಿವಿಲಿಯನ್ಸು ತಮ್ಮ ಜೀವವನ್ನು ಬೇಕೆಂದರೆ ತೆಹರಾನ್ ಮಹಾನಗರವನ್ನು ಖಾಲಿ ಮಾಡಿರಿ ಅಂತ. ಆನಂತರ ಅಮೇರಿಕನ್ ನ್ಯೂಸ್ ಚಾನಲ್ಸಲ್ಲಿ, ಕೆಲವೊಂದು ಯೂಟ್ಯೂಬ್ಸ್ನಲ್ಲಿ ವಿಜುವಲ್ಸ್ ನೋಡಿದಾಗ ಗಂಟೆಗಟ್ಟಲೆ ಜಾಮು ತೆಹರಾನ್ನಲ್ಲಿ ಆಗ್ತಾಯಿದೆ. ತೆಹರಾನ್ನಲ್ಲಿ ಪ್ಯಾನಿಕ್ಕು ಆಗ್ತಾಯಿದೆ. ಭಾರತದ ಏನು ಎಂಬೆಸಿ ಇದೆ, ಆ ಎಂಬೆಸಿಗೆ ನಾವು ಒಂದು ಹೆಲ್ಪ್ಲೈನ್ ನಂಬರು ಭಾರತದ ಮೀಡಿಯಾ ಮತ್ತು ವಿದೇಶಾಂಗ ಮಂತ್ರಾಲಯ ಕೊಟ್ಟಿದೆ. ನೀವು ನಿಮ್ಮ ಸ್ವಇಚ್ಛೆಯಿಂದ ಅಡುಗು ತಾಣಗಳನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ನೀವು ತೆಹರಾನ್ ಬಿಟ್ಟು ನಿಮ್ಮ ವ್ಯವಸ್ಥೆ ಮಾಡಿಕೊಳ್ಳ್ರಿ ಅಂತ. ಏತನ ಮಧ್ಯೆ ಭಾರತ ದೇಶ ಇರಾನ್ ಜೊತೆ ಮಾತುಕತೆ ನಡೆಸಿ ಅವರಿಗೆ ಸುರಕ್ಷಿತವಾಗಿ ಭಾರತಕ್ಕೆ ವಾಪಸ್ ಹೆಂಗೆ ತರಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ನಮ್ಮ ವಿದೇಶಾಂಗ ಸಚಿವಾಲಯ 24x7 ಮಾಡ್ತಾ ಇದೆ. ನಾನು ವಿಶ್ಲೇಷಣೆ ಮಾಡಿದಾಗ ನನಗೆ ಒಂದು ಅನ್ನಿಸ್ತಾ ಇದೆ, ಇದರಲ್ಲಿ ಅಟ್ ದ ಎಂಡ್ ಆಫ್ ದ ಡೇ, ಇಫ್ ಎಟ್ ಆಲ್ ಇಟ್ ಎಸ್ಕಲೇಟ್ಸ್, ಏನಾದರೂ ಎಸ್ಕಲೇಷನ್ ಆದರೆ ಇದರ ಪರಿಣಾಮ ಏನಾಗಬಹುದು? ಒಂದನೇ ಪರಿಣಾಮ, ಕ್ರೂಡ್ ಆಯಿಲ್ನಲ್ಲಿ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ರೇಟ್ ಹೆಚ್ಚಿಗೆಯಾಗಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಬಹುದು. ಎರಡನೇದು, ನಮ್ಮ ಮಿಡಲ್ ಈಸ್ಟ್ನಲ್ಲಿ ಕೇರಳದಿಂದ, ಸೌತ್ ಇಂಡಿಯಾದಿಂದ ಮ್ಯಾಕ್ಸಿಮಮ್, ಆಮೇಲೆ ಮುಂಬೈಯಿಂದ, ಮಹಾರಾಷ್ಟ್ರದಿಂದ, ಗುಜರಾತದಿಂದ ಬಹಳಷ್ಟು ನಮ್ಮ NRIs ಮಿಡಲ್ ಈಸ್ಟ್ನಲ್ಲಿ ಇದ್ದಾರೆ. ಆ ಮಿಡಲ್ ಈಸ್ಟ್ನಲ್ಲಿರೋ ಇದ್ದವರು ಏನು ಫಾರೆಕ್ಸ್, ನಾವು ಎಕ್ಸ್ಚೇಂಜ್ ಅಂತೇವಲ್ಲ, ಫಾರೆಕ್ಸ್ ಮಾಡಿದ ನಂತರ ಅದರ ಮೇಲೆ ಬಹಳ ದೊಡ್ಡ ಪ್ರಮಾಣದ ಪರಿಣಾಮ ಬೀಳ್ತದೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೂ ಕೂಡ ಇದರ ಪರಿಣಾಮ ಬೀಳ್ತದೆ. ಯಾಕಂತಂದರೆ ಇಂಪೋರ್ಟ್ ಎಕ್ಸ್ಪೋರ್ಟಲ್ಲಿ ನಾವು ಬಹಳಷ್ಟು ವಸ್ತುಗಳು ಇಂಪೋರ್ಟ್ ಮಾಡ್ತೇವೆ. ಕಚ್ಚಾ ತೈಲದಿಂದ ಹಿಡ್ಕೊಂಡು ಅನೇಕ ವಸ್ತುಗಳು ನಾವು ಮಿಡಲ್ ಈಸ್ಟ್ಲಿಂದ ಮತ್ತು ಆ ಸುತ್ತಮುತ್ತಲ ದೇಶದಿಂದ ಇಂಪೋರ್ಟ್ ಮಾಡ್ತೇವೆ. ಹಾಗೆ ನಮ್ಮ ಕಡೆಯಿಂದ ಗೋಧಿ ಆಯಿತು, ಅಕ್ಕಿ ಆಯಿತು, ಮಸಾಲೆ ಪದಾರ್ಥಗಳಾಯಿತು, ಆಮೇಲೆ ಕಾಂಡಿಮೆಂಟ್ಸ್ ಅಂತೇವೆ, ಅದೇ ಥರ ನಮ್ಮ ಕಡೆಯಿಂದ ವೆಜಿಟೇಬಲ್ಸ್ ಆಯಿತು ಮತ್ತು ಫ್ರೂಟ್ಸ್ ಆಯಿತು. ಇವೆಲ್ಲ ಆ ಏನು ಮಿಡಲ್ ಈಸ್ಟ್ ಕಂಟ್ರಿಗಳಿಗೆ ಕಳಿಸ್ತಾ ಇದ್ದೇವಲ್ಲ, ಆ ಟ್ರೇಡ್ ಬಿಸ್ನೆಸ್ ಪೂರ್ಣತಃ ಡಿಸ್ಟರ್ಬ್ ಆಗ್ತದೆ. ನಾಲ್ಕನೇದು ತುಂಬ ಮಹತ್ವದಂತಂದರೆ, ರ್ಯಾಡಿಕಲೈಸೇಷನ್ ಬಹಳಷ್ಟು ಪ್ರಮಾಣದಲ್ಲಿ ಬೆಳಿಬಹುದು ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಒಂದು ಸಮೂಹ ಇನ್ನೊಂದು ಸಮೂಹ ಜೊತೆ ಯುದ್ಧ ಆಡಬೇಕಾದ್ರೆ ಅದರಲ್ಲಿ ಬಹಳಷ್ಟು ರ್ಯಾಡಿಕಲೈಸೇಷನ್ ಹುಟ್ಟುತ್ತದೆ. ಆ ಹುಟ್ಟುವುದರಿಂದ ಇದರ ಪರಿಣಾಮವೂ ಕೂಡ ನಮ್ಮ ದೇಶದ ಮೇಲೆ ಆಗಬಹುದು. ಆರನೇದು, ಟ್ರೇಡ್ ಕಾಮರ್ಸ್ ಇಂಡಸ್ಟ್ರಿ. ಇವು ಮೂರು ಏನಿದಾವಲ್ಲ, ಮೂರು ಟ್ರೇಡ್ ಕಾಮರ್ಸ್ ಇಂಡಸ್ಟ್ರಿ ಮೇಲೆ ಸಾಕಷ್ಟು ಪರಿಣಾಮ ಈ ಯುದ್ಧ ಬೀಳುವ ಎಲ್ಲ ಚಾನ್ಸಸ್ಗಳಿದ್ದಾವೆ. ಇವತ್ತೇ ನಾನು ಕೇಳಿದೆ, ಬಂಗಾರ 1,400 ರೂಪಾಯಿ 1 ಗ್ರಾಮಿಗೆ ಹೆಚ್ಚಿಗೆ ಆಗಿದೆ ಅಂತ. ಈ ಥರ ಅನೇಕ ಸಮಸ್ಯೆಗಳು ಎದುರಾಗಬಹುದು ಅಂತ ನನ್ನ ಒಂದು ಜಿಯೋ ಪೊಲಿಟಿಕಲ್ ನಾಲೆಜ್ ಹೇಳ್ತಾ ಇದೆ. ಅದರಲ್ಲಿ ಇನ್ನೊಂದು ಆಗ್ತದೆ, ನಮಗೆ ನೋಡಿ, ಇರಾನು ಕೂಡ ಒಳ್ಳೆಯ ಸ್ನೇಹಿತರು, ಇಸ್ರಾಯೇಲು ಕೂಡ ಒಳ್ಳೆಯ ಸ್ನೇಹಿತರು. ಇಸ್ರಾಯೇಲ್ ಕಡೆಯಿಂದ ನಾವು ಡಿಫೆನ್ಸ್ ರಿಲೇಟೆಡ್ ಇಕ್ವಿಪ್ಮೆಂಟ್ಸ್ಗಳನ್ನು ಆಮದು ಮಾಡ್ಕೋತೇವೆ. ನಾವು ಅವ್ರಿಗೆ ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ಗಳ ಕೊಡ್ತೇವೆ. ಆ್ಯಂಡ್ ಟ್ರೆಡಿಷ್ನಲಿ ವಿ ಆರ್ ವೆರಿ ಕ್ಲೋಸ್ ವಿತ್ ಇಸ್ರಾಯೇಲ್ ಜಿಯೋ ಪೊಲಿಟಿಕಲಿ. ಸೊ ಈಸ್ ಇರಾನ್.
ಆದರೆ ಇರಾನ್ ಕಡೆಯಿಂದ ನಮಗೆ ಕಚ್ಚಾ ತೈಲ ಬರೋದರಿಂದ, ಆಮೇಲೆ ಸರಿಸುಮಾರು 80% ಕಚ್ಚಾ ತೈಲವನ್ನು ನಾವು ಕುವೈತ್ ಆಯಿತು, ಸೌದಿ ಆಯಿತು, ಇರಾನ್ ಆಯಿತು, ಅಲ್ಲಿಂದ ತಗೋತೇವೆ. ಸ್ವಲ್ಪ ಪ್ರಮಾಣದಲ್ಲಿ ರಷ್ಯಾದಿಂದ ತಗೋತೇವೆ. ಈ ಎಲ್ಲ ವಸ್ತುಸ್ಥಿತಿಗಳನ್ನು ವಿಚಾರ ಮಾಡಿದಾಗ ಮತ್ತು ಏನಿದು ಪ್ರೆಸೆಂಟ್ ಸಿಚುವೇಶನ್ ಇದೆಯಲ್ಲ, ಇದು ತುಂಬ ವಾಲಟೈಲ್ ಆಗಲಿಕ್ಕೆ ಕಾಣಿಸ್ತಾ ಇದೆ. ಆದರೆ ಒಂದು ಮಾತ್ರ ನಿಶ್ಚಿತ, ಎಸ್ಕಲೇಷನ್ ಈ ವಾರದ ಆಗಬಾರ್ದು ಅಂತ ಅನಿಸಿದ್ರೂ ಕೂಡ ಅಮೇರಿಕಾ ಮತ್ತು ಇಸ್ರಾಯೇಲ್ ನಿಲುವು, ನಾವು ಹೆಂಗೆ ಪಾಕಿಸ್ತಾನದ ಹಿಡಿಮುಡಿ ಕಟ್ಟಿ ಮುಟ್ಟು ನೋಡು ಹಾಗೆ ಮಾಡಿದ್ವಲ್ಲ, ಆ ಸೇಮ್ ಟ್ರೀಟ್ಮೆಂಟ್ ಹೆಂಗೆ ಭಾರತ ಪಾಕಿಸ್ತಾನ ಮೇಲೆ ಮಾಡಿತು, ಸೇಮ್ ಟ್ರೀಟ್ಮೆಂಟ್ ವಿತ್ ದ ಹೆಲ್ಪ್ ಆಫ್ ಅಮೇರಿಕಾ ಇರಾಕ್ ಹ್ಯಾಸ್ ಡಿಸೈಡೆಡ್, until unless they don't kill Ayatollah Khomeini and their soldiers and their scientists, this war I don't think it is going to end. And hence ಇದನ್ನು ನಾವು ಮಾಡ್ತೇವೆ ಅಂತ ಟ್ರಂಪು ಕೂಡ ಹೇಳ್ತಾರೆ. ಇವತ್ತೇ ಫ್ರಾನ್ಸಿನ ರಾಷ್ಟ್ರಪತಿಗಳ ಸ್ಟೇಟ್ಮೆಂಟ್, ಯಾವಾಗ ಅವರು G7ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಅದನ್ನು ಖಂಡಿತವಾಗಿ ಡೊನಾಲ್ಡ್ ಟ್ರಂಪ್ ಎವ್ರಿ ಟೈಮ್ ದ ಮ್ಯಾಕೆನ್ರೋ ಏನು ಅವ್ರ ಹೆಸರು ನಾನು ಮರ್ತೆ, ಮ್ಯಾಕೆನ್ರೋ ಇರ್ಬೋದು, ಬಟ್ ವೆನ್ ಎವರ್ ಈ ಗಿವ್ಸ್ ದ ಸ್ಟೇಟ್ಮೆಂಟ್, ದಟ್ ಸ್ಟೇಟ್ಮೆಂಟ್ ಆಲ್ವೇಸ್ ಬಿಕಮ್ಸ್ ರಾಂಗ್ ಅಂತ ಹೇಳಿದರು ಅವರು. ಹೀಗಿದ್ದಾಗ ನನಗೆ ಡೊನಾಲ್ಡ್ ಟ್ರಂಪ್ ಅವರ ನಿಲುವು ಬಗ್ಗೆ ಒಂದು ನಾನು ಹೇಳ್ತೇನೆ, ಒಂದು ಹೆಜ್ಜೆ ಮುಂದೆ ಹೋಗಿ 3 ಹೆಜ್ಜೆ ಹಿಂದೆ ಹೋಗ್ತಾನೆ ಈ ಮನುಷ್ಯ. ಅಂದರೆ ಹೆಂಗೆ ರೊನಾಲ್ಡ್ ರೀಗನ್ ಆಯಿತು, ಬಿಲ್ ಕ್ಲಿಂಟನ್ ಆಯಿತು, ಇಲ್ಲ ನಿಕ್ಸನ್ ಆಯಿತು, ಅವ್ರದ್ದು ಹೆಂಗೆ ದೇ ವಾಂಟ್ ಟು ಬಿ ಸುಪ್ರೀಮ್ ಇನ್ ದ ಇಂಟರ್ನ್ಯಾಷನಲ್ ಫೀಲ್ಡ್, ದೇ ಗೋ ಅಹೆಡ್ ವಿತ್ ದೇರ್ ಓನ್ ಅಜೆಂಡಾ. ಈ ಅಪ್ಪಂದು ಹಿಂಗಿಲ್ಲ, ಒಂದು ಹೆಜ್ಜೆ ಮುಂದೆ ಹೋಗ್ತಾನೆ, ನಾಳೆ ಬೆಳಿಗ್ಗೆ ಮತ್ತೇನು ಸ್ಟೇಟ್ಮೆಂಟ್ ಕೊಡ್ತಾನೆ ಗೊತ್ತಿಲ್ಲ. ಬಿಕಾಸ್ ಹೌ ಮಚ್ we can believe Donald Trump is also a issue. ಬಟ್ ಒಂದು ಮಾತ್ರ ಖರೆ, ಮುಂಬರುವ ದಿವಸಗಳಲ್ಲಿ ಇದು ಎಸ್ಕಲೇಟ್ ಏನಾದರೂ ಆದರೆ ಯಾವ ದೇಶವೂ ಕೂಡ ಇರಾನಿನ ಸಪೋರ್ಟಿಗೆ ನಿಲ್ಲಲ್ಲ. ಹೀಗಾಗಿ ಎಸ್ಕಲೇಷನ್ ಆಗೋಕ್ಕಿಂತ ಮುಂಚೆನೇ ನನ್ನ ಅನಿಸಿದ ಮಟ್ಟಿಗೆ ಇರಾನ್ ಹ್ಯಾಸ್ ಸೀನ್ ಹಿಸ್ ಫೇಸ್ ಇನ್ ದ ಮಿರರ್. ಇರಾನ್ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿದೆ. ನಮಗೆ ಯಾರೂ ಕೂಡ ಓಪನ್ ಆಗಿ ಸಪೋರ್ಟಿಗೆ ಬರೋದಿಲ್ಲ ಅಂತ ಗೊತ್ತಾದ ಮೇಲೆ ಈಗ 48 ಅವರ್ಸ್ನಲ್ಲಿ ಈ ಯುದ್ಧ ಒಂದು ಹಂತಕ್ಕೆ ಸೀಸ್ ಫೈರ್ ಆಗಿ ನೆಗೋಷಿಯೇಷನ್ ಟೇಬಲಿಗೆ ಬಂದು, ಇರಾನ್ ಏನು ಒಪ್ಪಂದ ಸಹಿ ಮಾಡಬೇಕಾಗಿತ್ತಲ್ಲ ನ್ಯೂಕ್ಲಿಯರ್ ಪವರ್ ಬಗ್ಗೆ, ಆ ಒಪ್ಪಂದ ಸಹಿ ಮಾಡಿಕೊಂಡ ಮೇಲೆ ಇದನ್ನು ಒಂದು ಹಂತಕ್ಕೆ ಮುಗಿತದೆ ಅಂತ ಅನಿಸ್ತದೆ. ನನ್ನ ವಿಡಿಯೋವನ್ನು ಮ್ಯಾಕ್ಸಿಮಮ್ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಮುಂದೆಗೂ ಕೂಡ ಹಂಗೆ ವಿಡಿಯೋ ಮಾಡಲಿಕ್ಕೆ ನನಗೆ ನೀವು ಪ್ರೋತ್ಸಾಹ ಕೊಡ್ತೀರಂತ ತಿಳ್ಕೊಂಡು ಈ ವಿಡಿಯೋವನ್ನು ಮುಗಿಸ್ತೇನೆ. ನಮಸ್ಕಾರ.